ಅಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳು ಸರೋಜಾ. ಅಣ್ಣ, ಅದು ಹೇಗೂ ನಾವು ಮುಂದಕ್ಕೆ ಸಂತೋಷ್ ವರ್ಷಿಣಿ ಮದುವೆ ಮಾಡೇ ಮಾಡ್ತೀವಿ. ಹಾಗಾಗಿ ಇವರಿಬ್ರು ಎಲ್ಲಾದರೂ ಆಚೆ ಕಡೆ ಸುತ್ತಾಡ್ಕೊಂಡು ಬರಲಿ. ಓ, ಅದಕ್ಕೇನಂತೆ, ಹೋಗಿ ಬರಲಿ. ಅಣ್ಣ, ಸ್ವಲ್ಪ ಸಂತೋಷನ ಕರೆದು ಹೇಳ್ತೀಯಾ? ನೀನು ವರ್ಷಿಣಿ ಎಲ್ಲಾದರೂ ಆಚೆ ಕಡೆ ಸುತ್ತಾಡ್ಕೊಂಡು ಬನ್ನಿ ಅಂತ. ಅಲ್ಲ ಸರೋಜಾ, ಅವನೇ ನಿನಗೆ ಹೊಸಬನ. ಚಿಕ್ಕಂದಿನಿಂದ ನೀನೇ ಅವನ್ನ ಸಾಕಿದ್ದು ಬೆಳೆಸಿದ್ದು. ನೀನೇ ಹೋಗಿ ಕೇಳು. ಸಾಕಿ ಬೆಳೆಸಿದ್ದೇನೋ ಆಯಿತು, ಆದರೆ ಅವನು ಎಲ್ಲಿದ್ದಾನೆ ಇವಾಗ? ಸಾಕಿ ಬೆಳೆಸಿದವ್ರ ಮನೆ ಇದ್ದಾನಾ? ಇಲ್ವಲ್ಲ. ಅದಕ್ಕೆ ನೀನೇ ಒಂದು ಮಾತು ಹೇಳು ಅಂದೆ. ಸರಿ. ಸಂತೋಷ, ಸಂತೋಷ. ಏನಪ್ಪ ಸಂತೋಷ, ಹೇಗೂ ನೀನೋ ವರ್ಷಿಣಿ ಇಬ್ರು ಮದುವೆ ಆಗೋರಲ್ವಾ? ಎಲ್ಲಾದ್ರೂ ಆಚೆ ಕಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಆರಾಮಾಗಿ. ಇದೆಲ್ಲ ಅತ್ತೆ ಕೈವಾಡ ಅಂತ ಸಂತೋಷನ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಪ್ಪ, ಬೇಡ. ಯಾಕೋ ಅಪ್ಪ, ಮದ್ವೆಗೆ ಮುಂಚೆ ಈ ರೀತಿ ಪಾರ್ಕು, ಸಿನಿಮಾ, ಹೋಟೆಲ್ ಅಂತೆಲ್ಲ ಸುತ್ತಾಡೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ಬೇಡ. ಇಷ್ಟ ಹೇಳಿ ಸಂತೋಷ ಅಲ್ಲಿಂದ ಹೊರಟೋಗ್ತಾನೆ. ಸರೋಜನ್ಗೆ ತನ್ನ ಮಗಳ ಜೊತೆ ಸುತ್ತಾಡಕ್ ಹೋಗಲ್ಲ ಅಂತ ಸಂತೋಷ ಹೇಳಿದ್ ಕೇಳಿ ಅವನ ಮೇಲೆ ತುಂಬಾನೇ ಕೋಪ ಬರುತ್ತೆ. ಅಲ್ಲ, ಈ ಅತ್ತೆಗಾದ್ರೂ ಬುದ್ಧಿ ಬೇಡ್ವೆ? ಚಿಕ್ಕ ಹುಡುಗರಲ್ಲಿ ಏನೋ ವರು ಅಂತ ಮಾತಾಡಿಸ್ತಿದ್ದೆ. ನನಗೂ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಈಗ ವಯಸ್ಸಿಗೆ ಬಂದಿದ್ದೀವಿ, ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ವಾ? ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋದು ಬಿಟ್ಟು ಅದು ಇದು ಅಂತ ಇಲ್ಲದೆ ಇರೋದೆಲ್ಲ ತಲೆ ತುಂಬ್ತಾರಲ್ಲ. ಅದೇ ಅಪ್ಪನ ಫ್ರೆಂಡ್ ಮಗಳು ಸ್ವಪ್ನ, ಎಷ್ಟು ನಯ, ವಿನಯ, ನಾಜೂಕು, ಎಷ್ಟು ಬೇಕೋ ಅಷ್ಟೇ ಮಾತು. ಹಾಗಿರ್ಬೇಕು ಹೆಣ್ಮಕ್ಳು ಅಂದ್ರೆ. ಸಂತೋಷ, ಇದೇನೇ ವರ್ಷಿಣಿ ನೀನ್ ಅವತಾರ? ಅಯ್ಯೋ, ನಂದೇನು ಅವತಾರ? ನಾನೇನು ಬಟ್ಟೆ ಹಾಕೊಂಡಿಲ್ವಾ? ಅಲ್ಲ, ಇದೇನಿದೆ ಅರ್ಧಂಬರ್ಧ? ಅದ ತುಂಬಾ ಶಕೆ ಆಗ್ತಿತ್ತು, ಅದಕ್ಕೆ ಕೋಟ್ ಬಿಚ್ಚಿಟ್ಟೆ. ನೀನ್ ಹೊರಗಡೆ ಬರಲ್ಲ ಅಂದ್ಯಲ್ಲ, ಅದಕ್ಕೆ. ಸರಿ, ಇಲ್ಲೇನಕ್ಕೆ ಬಂದೆ ಈಗ? ಏನೋ ಸಂತೋಷ, ಅತ್ತೆ ಮಗಳು ರೂಮಿಗೆ ಬಂದ್ರೆ ಯಾಕೆ ಅಂತ ಕೇಳ್ತಿಯಲ್ಲ? ಏನು ವರ್ಷಿಣಿ ಇಷ್ಟು ಚೀಪಾಗಿ ಮಾತಾಡ್ತಿದ್ಯಾ? ಈಗ ನಾನೇನು ಚೀಪಾಗಿ ಮಾತಾಡ್ದೆ? ನಾನು ನಿನ್ನ ಅತ್ತೆ ಮಗಳು, ಇರೋ ವಿಷಯ ಹೇಳ್ದೆ ಅಷ್ಟೇ. ಸರಿ, ಅದೆಲ್ಲ ಬಿಡು. ನೀನು ತುಂಬ ಬುಕ್ಸ್ ಓದ್ತಿದ್ಯಲ್ಲ ಯಾವಾಗಲೂ, ನನಗೂ ಓದಬೇಕು ಅನಿಸ್ತಿದೆ. ನಿನಗೆ ಯಾವ ಫೇವ್ರೆಟ್ ಬುಕ್ಕು ಅದನ್ನ ನನಗೂ ಕೊಡು, ನಾನು ಓದ್ತೀನಿ. ಫಸ್ಟು ಡಿಗ್ರಿ ಮಾಡ್ಕೊಳ್ಳೋದು ನೋಡು, ಆಮೇಲೆ ಈ ಬುಕ್ಸ್ ಎಲ್ಲ ಓದುವಂತೆ. ಸರಿ ಬಿಡು, ನೀನು ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ. ಮೊದಲೆಲ್ಲ ಬರು ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ದೆ, ಈಗ ನಾನಾಗಿ ನಿನ್ನ ಮಾತಾಡ್ಸ್ಕೊಂಬಂದ್ರು ನಿನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸರಿ ಬಿಡು. ತುಂಬ ಓವರಾಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ ಪಾಪ. ವರ್ಷಿಣಿ, ಇಷ್ಟಕ್ಕೆಲ್ಲ ಅಳ್ತಾರೇನೆ? ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನನ್ನ ಅತ್ತೆ ಮಗಳಿಗೆ ನಾನು ಇಷ್ಟು ತಮಾಷೆ ಮಾಡಬಾರ್ದಾ ಹೇಳು? ನಾನು ನಿಜವಾಗ್ಲೂ ಅತ್ತೆ ಅನ್ಕೊಂಡ್ಯಾ? ನಾನು ಅಷ್ಟೇ, ಸುಮ್ಮನೆ ತಮಾಷೆ ಮಾಡಿದೆ. ಸಂತೋಷ, ನೀನು ಫಾರಿನಲ್ಲಿದ್ದಾಗ ಯಾವಾಗಲೂ ನಾನು ನಿನ್ನ ಬಗ್ಗೆನೇ ಕನಸು ಕಾಣ್ತಿದ್ದೆ. ಯಾವಾಗ ನಿನ್ನ ನೋಡ್ತೀನಿ, ನಿನ್ನ ಜೊತೆ ಮಾತಾಡ್ತೀನಿ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ಅದೆಲ್ಲ ಸರಿ, ನೀನು ಯಾಕೆ ಮೈ ಮೇಲೆ ಬೀಳೋ ಥರ ಮಾತಾಡ್ತೀಯಾ? ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಮಾತಾಡಬಾರ್ದಾ? ಸರಿ, ಈಗೇನು ನಾನು ದೂರ ನಿಂತ್ಕೊಂಡು ಮಾತಾಡ್ಬೇಕಲ್ವಾ? ವರ್ಷಿಣಿ ಹಿಂದೆ ಹೋಗ್ತಾಳೆ. ಅಲ್ಲಿ ಟೇಬಲ್ ಇರೋದೊಳಗೆ ಗೊತ್ತಾಗಲ್ಲ, ಸಡನ್ ಆಗಿ ಅದ್ರ ಮೇಲೆ ಬಿದ್ದೋಗ್ತಾಳೆ. ಅಯ್ಯೋ ವರ್ಷಿಣಿ, ಏನಾಯ್ತು? ಇದೇ ಸರಿಯಾದ ಸಮಯ, ಸೊಂಟ ಹಿಡ್ಕೊಂಡಿದೆ ಅಂತ ಹೇಳ್ಬಿಡೋಣ. ಸಂತೋಷ, ನೀನು ಹಿಂದೆ ಹೋಗು ಅಂದ್ಯಲ್ಲ, ಹಿಂದೆ ಟೇಬಲ್ ಇದ್ದಿದ್ದನ್ನ ನೋಡಲೇ ಇಲ್ಲ. ಸಡನ್ನಾಗಿ ಅದ್ರ ಮೇಲೆ ಬಿದ್ದುಬಿಟ್ಟೆ. ಸರಿಯಾಗಿ ಹೊಡೆದ್ಬಿಡ್ತು ಕಣೋ, ಸೊಂಟ ಹಿಡ್ಕೊಂಡಂಗೆ ಆಗ್ತಿದೆ, ಎತ್ತೇಳಕ್ಕೆ ಆಗ್ತಿಲ್ಲ. ಅಯ್ಯೋ ಹೌದಾ, ಇರು ಅತ್ತೇನು ಕರಿತೀನಿ. ಅಯ್ಯೋ, ನೀನು ಅಮ್ಮನ ಕರೆದು ಬರೋ ಅಷ್ಟವರೆಗೂ ನಾನು ಹೀಗೆ ಇರಬೇಕಾ? ನೀನೇ ಸ್ವಲ್ಪ ಹೆಲ್ಪ್ ಮಾಡೋ. ಹೇಳು ನಿಧಾನ. ಅಮ್ಮ, ಆಗ್ತಾ ಇಲ್ಲ. ವರ್ಷಿಣಿ, ಏನಾಗ್ತಿದೆ? ಯಾಕೋ ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಸ್ವಲ್ಪ ಹೊತ್ತು ಕೂರ್ತೀನಿ. ಬಾ, ಇಲ್ಲೇ ಮಲ್ಕೋ ಬಾ. ಸಂತೋಷ, ಬಾರೋ, ನೀನು ಇಲ್ಲೇ ಕೂತ್ಕೋ. ಇಲ್ಲಿ ನಾನು ಹೋಗಿ ಅತ್ತೇನು ಕಳಿಸ್ತೀನಿ. ಅಯ್ಯೋ, ಸ್ವಪ್ನ ಅವರು ಓದಕ್ಕೆ ಕೂತಿದ್ರು. ಪಾಪ ಅವ್ರಿಗೆ ಕಾಫಿ ಏನಾದರೂ ಕೊಟ್ಟನ? ರಂಗ ಗೊತ್ತಾ ಇಲ್ವಲ್ಲ? ರಂಗಣ್ಣ, ರಂಗಣ್ಣ. ರಂಗಣ್ಣ ಇಲ್ಲ ಸಂತೋಷ, ಅವರೆಲ್ಲ ಮಾರ್ಕೆಟ್ ಕಡೆ ಹೋಗಿದ್ದಾರೆ. ಹೌದಾ, ಸರಿ. ಅತ್ತೆ, ನೀವು ನನ್ನ ರೂಮಿಗೆ ಹೋಗಿ. ಅಲ್ಲಿ ವರ್ಷಿಣಿ ಯಾಕೋ ಸೊಂಟ ಹಿಡ್ಕೋತು ಅಂತ ಮಲಗಿದಾಳೆ. ಹೌದಾ ಸಂತೋಷ? ಏನತ್ತೆ? ನೀನು ಮಾಡಿ ಮೇಲೆ ಯಾಕೆ ಹೋಗ್ತಿದ್ಯಾ?
ಅದ ಸ್ವಪ್ನ ಅವರು ನಾಳಿದ್ದು ಟೆಸ್ಟ್ ಇದೆ, ಓದ್ಕೋಬೇಕು ಅಂತ ಓದ್ಕೋತಿದ್ರು. ಪಾಪ ಅವರು ಕಾಫಿ ಕುಡಿದ್ರು ಏನೋ ಗೊತ್ತಿಲ್ಲ. ಅದಕ್ಕೆ ರಂಗಣ್ಣನ ಕೇಳೋಣ ಅಂತ ಬಂದೆ. ಅವರು ಇಲ್ಲ, ನಾನೇ ಹೋಗಿ ವಿಚಾರಿಸ್ತೀನಿ. ಅತ್ತೆ ನೀವು ಹೋಗಿ ವರ್ಷಿಣಿ ನೋಡಿ. ಸರೋಜ ವರ್ಷಿಣಿಗೆ ಏನಾಯ್ತು ಅಂತ ಗಾಬರಿಯಿಂದ ಹೋಗ್ತಾಳೆ. ವರ್ಷಿಣಿ ಏನಾಯ್ತೆ? ಸಂತೋಷ ಹೇಳ್ದ ನಿನ್ಗೇನೋ ಸೊಂಟ ಹಿಡ್ಕೊಂಡಿದೆ ಅಂತ. ಯಾಕೆ ಏನಾಯ್ತು? ಏನೂ ಆಗಿಲ್ಲ, ಸುಮ್ಮನೆ ಹಾಗೆ ಒಂದು ನಾಟಕ ಮಾಡಿದೆ. ಹೌದಾ? ನನಗೆ ಭಯನೇ ಆಯಿತು. ಅಲ್ಲ ಕಣೆ, ಹೇಗೂ ನಾಟಕ ಮಾಡಿದೆ. ಅವನನ್ನ ಇಲ್ಲೇ ಇರಿಸ್ಕೊಳ್ಳೋದಲ್ವಾ? ಅವ್ನು ನೋಡು, ಆ ಸ್ವಪ್ನ ನೋಡ್ಕೊಂಡು ಹೋಗಿದ್ದಾನೆ. ಏನು ಸ್ವಪ್ನ ನೋಡ್ಕೊಂಡು ಹೋದ್ನಾ? ಅವಳಿಗೇನೋ ನಾಳಿದ್ದು ಟೆಸ್ಟ್ ಇದೆಯಂತೆ, ಅದಕ್ಕೆ ಅವಳು ಓದ್ತಿದ್ದಾಳಂತೆ. ರಂಗಣ್ಣ ಅವಳಿಗೆ ಕಾಫಿ ಕೊಟ್ಟನೋ ಬಿಟ್ನೋ ಗೊತ್ತಿಲ್ಲ, ಅವಳನ್ನೇ ವಿಚಾರಿಸ್ತೀನಿ ಅಂತ ಹೋಗಿದ್ದಾನೆ. ಅಮ್ಮ, ಆ ಸ್ವಪ್ನನಿಂದ ನನಗೆ ನೆಮ್ಮದಿನೇ ಇಲ್ಲ. ಹೌದು ಕಣೆ, ಆ ಸ್ವಪ್ನಿಗೆ ಏನಾದರೂ ಮಾಡಿ ಒಂದು ಗತಿ ಕಾಣಿಸ್ಬೇಕು. ಇರು, ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಸರಿ, ನಾನು ಅಲ್ಲಿರ್ತೀನಿ, ಸಂತೋಷನ ಕಳಿಸ್ತೀನಿ. ಸ್ವಪ್ನ ಅವರೇ, ಸಾರಿ, ನೀವು ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ರಂಗಣ್ಣ ಕಾಫಿ ಏನಾದರೂ ತಂದ್ಕೊಟ್ನಾ? ಅವನಿಲ್ಲ, ಮಾರ್ಕೆಟಿಗೆ ಹೋಗಿದ್ದಾನೆ. ಅದಕ್ಕೆ ನಿಮ್ಮನ್ನೇ ಕೇಳೋಣ ಅಂತ ಬಂದೆ. ಹಾಂ, ಆಗಲೇ ಬಂದು ಕೇಳಿದ್ರು. ನೀವು ಮಾರ್ಕೆಟಿಗೆ ಹೋಗಿ ಬಂದೆ ಕೊಡಿ, ಪರವಾಗಿಲ್ಲ ಅಂತ ನಾನೇ ಹೇಳಿದೆ. ಸರಿ, ಹಾಗಾದ್ರೆ ನಾನೇ ಹೋಗಿ ಕಾಫಿ ಮಾಡ್ಕೊಂಡು ತಗೊಂಡು ಬರ್ತೀನಿ. ಅಯ್ಯೋ, ನಿಮಗೆ ಯಾಕೆ ತೊಂದರೆ? ಇಲ್ಲಿ ಪರವಾಗಿಲ್ಲ, ನಾನು ಆಮೇಲೆ ಕುಡಿತೀನಿ. ಸರಿ, ಹಾಗಾದ್ರೆ ಆರಾಮಾಗಿ ಓದ್ಕೊಳ್ಳಿ, ನಾನು ಬರ್ತೀನಿ. ಅದೇ ನನ್ನ ರೂಮಿಗೆ ಹೋಗಿ ಅಂತ ಹೇಳಿದ್ನಲ್ಲ, ಹೋಗ್ಲಿಲ್ವಾ? ಹೋಗಿದೆ ಸಂತೋಷ. ಪಾಪ ವರ್ಷಿಣಿಗೆ ಸೊಂಟ ಹಿಡ್ಕೊಂಬಿಟ್ಟಿದೆ, ಬೋರ್ ಅಂತ ಹೇಳ್ತಿದ್ದಾಳೆ. ನೀನೇ ಸ್ವಲ್ಪ ಹೋಗಪ್ಪ, ಏನಾದರೂ ಮಾತಾಡ್ತಿರೋ, ಅವಳಿಗೂ ಟೈಮ್ ಪಾಸ್ ಆಗುತ್ತೆ. ಸರಿ ಅತ್ತ. ವರ್ಷಿಣಿ ಒಳ್ಳೆ ಐಡಿಯಾನೇ ಮಾಡಿದಾಳೆ. ಇವನಿಗೆ ಇದೇ ಥರ ಬುದ್ಧಿ ಕಲಿಸ್ಬೇಕು. ಆದರೆ ಸ್ವಪ್ನ ಮನೇಲಿ ಇರೋವರೆಗೂ ವರ್ಷಿಣಿಗೆ ಕಷ್ಟ ಆಗುತ್ತೆ. ಹೇಗಾದರೂ ಮಾಡಿ ಅವಳ ಆಚೆ ಓಡಿಸ್ಬೇಕು. ಏನು ಮಾಡೋದು? ಹಾಂ, ಒಂದು ಐಡಿಯಾ. ರೀ ಅಣ್ಣ ಇಲ್ಲಿ ಎಲ್ಲ ಹೊರಗಡೆ ಹೋದ್ರು. ಒಳ್ಳೇದೇ ಆಯಿತು, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಸರು ಅದು? ರೀ, ಅದೇ ನಮ್ಮ ಅಣ್ಣನ ಫ್ರೆಂಡ್ ಮಗಳಿದ್ದಾಳಲ್ಲ ಸ್ವಪ್ನ, ಅವಳನ್ನ ಸಂತೋಷ ಆಗಾಗ ವಿಚಾರಿಸ್ಕೊಳ್ತಾ ಇರ್ತಾನೆ. ಇದರಿಂದ ನಮ್ಮ ವರ್ಷಿಣಿ ಜೊತೆ ಅವ್ನು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಇಲ್ಲ. ಹೇಗಾದರೂ ಮಾಡಿ ಆ ಹುಡುಗಿನ ಇಲ್ಲಿಂದ ಓಡಿಸ್ಬೇಕು. ಅದು ಅಷ್ಟು ಸುಲಭ ಅಲ್ಲ. ನಿಮ್ಮಣ್ಣ ಹುಡುಗಿನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ ನಿನಗೆ ಗೊತ್ತಿಲ್ವೇನೆ? ಗೊತ್ತು ಕಣ್ರಿ, ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಏನದು? ಏನು ಗೊತ್ತಾ, ಅಣ್ಣಂಗೆ ಸ್ವಪ್ನನ ಕಂಡ್ರೆ ತುಂಬ ಇಷ್ಟ. ಅವಳನ್ನ ಒಂದು ಒಳ್ಳೆ ಮನೆಗೆ ಸೇರಿಸ್ಬೇಕು, ಜವಾಬ್ದಾರಿ ಕಳ್ಕೋಬೇಕು. ಆಮೇಲೆ ಸಂತೋಷ ವರ್ಷಿಣಿ ಮದುವೆ ಅಂತ ಅವ್ನು ಹೇಳ್ತಾನೆ ಇರ್ತಾನೆ ಅಲ್ವಾ? ಹೌದು. ಅದಕ್ಕೆ ಸ್ವಪ್ನನ್ನ ನಮ್ಮ ವಿಶ್ವಂಗೆ ತಂದ್ಕೊಂಡ್ರೆ ಹೆಂಗಿರುತ್ತೆ? ಏನು ಸ್ವಪ್ನನ್ನ ವಿಶ್ವಂಗ್ ತಂದ್ಕೊಳ್ಳುತ್ತಾ? ಏನು ಹೇಳ್ತಿದ್ಯಾ ಸರೋಜ ನೀನು? ಹೌದು ರೀ, ಒಂದು ಕೆಲಸ ಮಾಡೋಣ. ಇನ್ಮೇಲೆ ನಾವೆಲ್ಲರೂ ಸ್ವಪ್ನನ ಚೆನ್ನಾಗಿ ಮಾತಾಡ್ಸೋಣ. ಅವಳಿಗೂ ನಮ್ಮ ಮೇಲೆ ಪ್ರೀತಿ ಬರೋ ಹಾಗೆ ಮಾಡೋಣ. ಆಮೇಲೆ ವಿಶ್ವನಲ್ಲಿ ಕರ್ಸಿದ್ರಾಯ್ತು. ಆಗ ನಾವೆಲ್ಲ ಅವಳನ್ನ ಪ್ರೀತಿಸೋದು ನೋಡಿ ಅವಳು ನಮ್ಮ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾಳೆ. ನಮ್ಮ ವಿಶ್ವಂಗೆ ಅವಳನ್ನ ತಂದ್ಕೊಂಡ್ರೆ ಅವಳು ಈ ಮನೇಲಿ ಹೇಗಿರ್ತಾಳೆ ಹೇಳಿ? ಆಗ ನಮ್ಮ ವರ್ಷಿಣಿ ಸಂತೋಷ್ ಮದುವೆ ಮಾಡಿದ್ರೆ ಅವರಿಬ್ಬರು ಈ ಮನೇಲಿ ಆರಾಮಾಗಿರ್ತಾರೆ. ಹೆಂಗೆ ನನ್ನ ಪ್ಲ್ಯಾನು? ಅಲ್ಲ ಸರು, ಅವಳನ್ನ ಆಚೆ ಓಡಿಸ್ತೀನಿ ಅಂತ ನಮ್ಮನೆಗೆ ಕರ್ಕೊಂಡ್ಬರ್ತಿದ್ಯಲ್ಲ ನೀನು? ರೀ, ಅವಳಿಗೆ ಬೇಕಾದಷ್ಟು ಆಸ್ತಿ ಇದೆ. ಅವಳೇನಾದರೂ ನಮ್ಮ ಸೊಸೆ ಆದರೆ ಅವಳ ಆಸ್ತಿನೂ ಬರುತ್ತೆ, ನಮ್ಮ ವರ್ಷಿಣಿಗಿಲ್ಲಿ ಒಳ್ಳೆಯದು ಆಗುತ್ತೆ. ನಾನೆಲ್ಲ ಯೋಚನೆ ಮಾಡಿದ್ದೀನಿ. ನೀವು ಸುಮ್ಮನೆ ಹ್ಞೂ ಅನ್ನಿ ಅಷ್ಟೇ. ಏನು, ಅವಳ ಆಸ್ತಿ ಎಲ್ಲ ನಮಗೆ ಬರುತ್ತಾ? ಒಳ್ಳೆ ಐಡಿಯಾ. ಹಾಗಾದರೆ ವಿಶ್ವಂಗೆ ಫೋನ್ ಮಾಡಿ ನಾಳೆ ಇಲ್ಲಿಗೆ ಬಾ ಅಂತ ಹೇಳ? ಬೇಡ ಬೇಡ, ಮೊದಲು ನಾವೆಲ್ಲ ಅವಳನ್ನ ಪ್ರೀತಿಯಿಂದ ಮಾತಾಡ್ಸೋ ಥರ ನಾಟಕ ಆಡೋಣ. ಆಮೇಲೆ ಬೇಕಾದ್ರೆ ವಿಶ್ವನ್ ಕರ್ಸಿದ್ರೆ ಆಯಿತು. ನೀವು ಹೇಳೋದು ಸರಿ. ವರ್ಷಿಣಿ, ಈಗ ಪರವಾಗಿಲ್ವಾ? ಇಲ್ಲ ಕಣೋ, ಹಾಗೆ ಇದೆ. ಸಂತೋಷ, ನಂಗೆ ಬೋರ್ ಆಗ್ತಿದೆ. ಇಲ್ಲೇ ಏನಾದರೂ ಕೂತ್ಕೊಂಡು ಮಾತಾಡೋ. ಇಲ್ಲ ವರ್ಷಿಣಿ, ಆಗಲ್ಲ. ನನಗೊಂದು ಸ್ವಲ್ಪ ಆಚೆ ಕೆಲಸ ಇದೆ, ಹೋಗಬೇಕು. ಏನದು ಅಂಥ ಕೆಲಸ? ಅದು ಮುಂದಿನ ವಾರ ಸ್ವಪ್ನ ಬರ್ತ್ಡೇ ಅಂತೆ. ಅಪ್ಪ ಹೇಳಿದ್ರು, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಯ್ಯೋ, ಇನ್ನೂ ಒಂದು ವಾರ ಇದೆಯಲ್ಲ, ಅದಕ್ಕೆ ಈಗಲೇ ಯಾಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು? ಯಾಕೆ ಅಂದರೆ ಸ್ವಪ್ನ ಅವ್ರನ್ನ ಶಾಪಿಂಗ್ ಕರ್ಕೊಂಡು ಹೋಗಬೇಕು. ಅವ್ರಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಕೊಡಿಸ್ಬೇಕು. ಅಪ್ಪಂಗೆ ಬಿಸ್ನೆಸ್ ಟ್ರಿಪ್ ಇದೆಯಂತೆ, ಅವರೆಲ್ಲ ಹೋಗ್ತಿದ್ದಾರೆ. ಅದಕ್ಕೆ ಈ ಕೆಲಸನ ನನಗೆ ವಹಿಸಿದ್ದಾರೆ. ನಾಳಿದ್ದು ಅವ್ರ ಟೆಸ್ಟ್ ಕಳೆದ ಕೂಡಲೇ ಶಾಪಿಂಗ್ ಶುರು ಮಾಡ್ಕೋಬೇಕು. ಆದರೆ ನಾನು ಅಂದ್ಕೊಂಡಿದ್ದೀನಿ ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್ ತರಬೇಕು ಅಂತ. ಅದಕ್ಕೆ ನಾನು ಇವಾಗ ಆಚೆ ಹೋಗ್ತಿರೋದು. ಈ ವಿಷಯ ಕೇಳಿದ ಮೇಲೆ
ವರ್ಷಿಣಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲ ಕಣವ, ಇಷ್ಟು ವರ್ಷ ಆಯಿತು, 1 ವರ್ಷನೂ ನೀನು ನನ್ನ ಬರ್ಡೇಗೆ ಒಂದು ಗಿಫ್ಟ್ ಕೊಟ್ಟಿಲ್ಲ. ಅದೇನು ಅವಳಿಗೆ ಕೊಡ್ತಿದ್ಯಾ? ವರ್ಷಿಣಿ, ನಿನಗಾದ್ರೆ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ನೀನು ಕೇಳಿದ್ದೆಲ್ಲ ಕೊಡಿಸ್ತಾರೆ. ಪಾಪ ಅವ್ರಿಗೆ ಯಾರಿದ್ದಾರೆ ಹೇಳು? ಅದಕ್ಕೆ ನೋಡು ವರ್ಷಿಣಿ, ನನಗೀಗ ಆಲ್ರೆಡಿ ಟೈಮ್ ಆಯಿತು. ನೀನು ನನ್ನ ರೂಮಲ್ಲೇ ಇರೋದ್ರಿಂದ ನನಗೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಹಿಂಸೆ ಆಗ್ತಿದೆ. ಅತ್ತೇನು ಕರಿತೀನಿ, ನೀನು ಅಪ್ಪನ ರೂಮಲ್ಲಿ ಹೋಗಿ ಮಲ್ಕೋ. ಈ ಮಾತು ಕೇಳಿದ ತಕ್ಷಣ ವರ್ಷಿಣಿಗೆ ತುಂಬಾ ಕೋಪ ಬರುತ್ತೆ. ತಾನು ಸೊಂಟ ಹಿಡ್ಕೊಂಡಿದೆ ಅನ್ನೋ ನಾಟಕ ಆಡ್ತಿದ್ದೀನಿ ಅನ್ನೋದನ್ನು ಮರೆತು ಪಟ್ ಅಂತ ಎದ್ದು ಕೂತ್ಕೋತಾಳೆ. ನೀನೇನೋ ನಮ್ಮಮ್ಮನ ಕರಿಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಅಲ್ಲ, ಇಷ್ಟೊತ್ತು ತನಕ ಸೊಂಟ ಹಿಡ್ಕೊಂಡಿದೆ ಅಂತ ಪರದಾಡ್ತಿದ್ಲು, ಈಗ ನೋಡಿದ್ರೆ ಪಟ್ ಅಂತ ಹೋದ್ಲಲ್ಲ. ಹಾಯ್ ಫ್ರೆಂಡ್ಸ್, ಸರೋಜಾ ಅಂದ್ಕೊಂಡಿದ್ದ ಪ್ಲ್ಯಾನ್ ವರ್ಕ್ ಆಗುತ್ತಾ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅನುರಾಗದ ಅಲೆ ಧಾರಾವಾಹಿ ಹೇಗೆ ಮೂಡಿ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವು ಕಮೆಂಟ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡೋಕ್ಕೆ ಇನ್ನೂ ಹೆಚ್ಚು ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.